ಹೆಸರಾದಂಥ ನಮ್ಮ ನೆಚ್ಚಿನ ಪೌರಾಯುಕ್ತರೇ ಹಾಗೂ AW ಸಾಹೇಬ್ರೆ, RO ಸಾಹೇಬ್ರೆ, ನಮ್ಮ ಮಾಜಿ ನಗರಸಭಾ ಸದಸ್ಯರೇ ಹಾಗೂ ನನ್ನ ಆತ್ಮೀಯ ನಿವೃತ್ತಿ ಹೊಂದಿರುವ ಪೌರಕಾರ್ಮಿಕ ಕುಟುಂಬಸ್ಥರೇ, ನಮ್ಮ ವ್ಯವಸ್ಥಾಪಕರು ಕುಟುಂಬಸ್ಥರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ ಹಾಗೂ ಕಚೇರಿ ಸಿಬ್ಬಂದಿಯವರೇ, ಮೊದಲಿಗೆ ನಾನು ಎಲ್ಲ ಸಮಯ ಅಭಾವ ಕಮ್ಮಿ ಇರೋದ್ರಿಂದ ಸಾಹೇಬ್ರ ಮೀಟಿಂಗ್ ಇದೆ ಅಂತ ಹೇಳಿದ್ರು, 1 ನಿಮಿಷದಲ್ಲಿ ಮಾತಾಡ್ತೀನಿ. ಮೊದಲಿಗೆ ನಾನು ಎಲ್ಲ ನನ್ನ ಪೌರಕಾರ್ಮಿಕರ ಪರವಾಗಿ ಪೌರಾಯುಕ್ತರಿಗೆ ಧನ್ಯವಾದ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ದಯವಿಟ್ಟು ಚಪ್ಪಾಳೆ ಹೊಡೆ ಮುಖಾಂತರ. ಯಾಕಂದರೆ ಇಲ್ಲಿ ನಮ್ಮ ನಗರಸಭೆ ಸದಸ್ಯರಿಗೆಲ್ಲರೂ ಗೊತ್ತು, ಒಬ್ಬ ಪೌರಕಾರ್ಮಿಕ ಏನಾದರೂ ನಿವೃತ್ತಿ ಹೊಂದಿದ್ರೆ ನಾವು ಕೈಯಿಂದ ದುಡ್ಡು ಹಾಕಿ ಸನ್ಮಾನ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸಾಹೇಬರು ಬಂದ ಮೇಲೆ ಅವ್ರನ್ನ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ಯಾಕಂದರೆ ನಾವು ಇನ್ನೊಂದು ಸಂತೋಷದ ಮಾತು ಹೇಳಬೇಕು. ನಮ್ಮ ವ್ಯವಸ್ಥಾಪಕರಾದ ರಾಜೇಶ್ವರಿ ಮೇಡಮ್ ಅವ್ರಿಗೂ ಅವ್ರ ಅಣ್ಣ ಅವರು ನಮಗೆ ಇಲ್ಲಿ ಪೌರಾಯುಕ್ತರಾಗಿ 2 ವರ್ಷ ಇದ್ದರು. ಅವ್ರು ಯಾವತ್ತೂ ನಮ್ಮ ಕಚೇರಿ ಸಿಬ್ಬಂದಿ ಆಗಿರ್ಬೋದು, ನೀರು ಸರಬರಾಜು ಸಿಬ್ಬಂದಿ ಆಗಿರ್ಬೋದು, ಪೌರಾಯುಕ್ತರಾಗಿರ್ಬೋದು, ಅವ್ರ ಹತ್ರ ಒಂದು ಅಣ್ಣ ತಮ್ಮಂದ್ರ ಥರ, ಒಬ್ಬ ಸ್ನೇಹಿತರ ಥರ ಇದ್ದು ಒಳ್ಳೆ ಹೆಸರು ತಗೊಂಡು ಒಳ್ಳೆ ಪೌರಾಯುಕ್ತರಾಗಿ ಅವರು ನಿವೃತ್ತಿ ಆದರು. ಅದೇ ರೀತಿ ಅವರ ತಂಗಿಯಾಗಿ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಒಂದು ದಿನಾನೂ ನಮ್ಮನ್ನು ಇವರು ಪೌರಾಯುಕ್ತರು ಅಂತ ಒಂದೇ ಒಂದು ಸಾರಿ ಕೂಡ ಗಮನದಲ್ಲಿ ಇಟ್ಕೊಂಡಿರೋ ಪ್ರೀತಿ ವಿಶ್ವಾಸದಿಂದ ಯಾವುದೇ ಒಂದು ಅರ್ಜಿ ಎತ್ಕೊಂಡು ಹೋಗಲಿ, ನಮ್ಮ ಸಮಸ್ಯೆಗಳ ಬಗ್ಗೆ ಆಲಿಸಿ ಪೌರಾಯುಕ್ತರ ಹತ್ರ ಬಂದು ಭೇಟಿಯಾಗಿ ನಾವೇನೇ ಬೇಡಿಕೆ ಕೇಳಿದ್ರು ನಮ್ಮ ಪೌರಾಯುಕ್ತರಿಗೆ ಪ್ರತಿದಿನ ಬೆನ್ನೆಲುಬಾಗಿ ನಿಮ್ಮದು ಎಲ್ಲ ಸಹಾಯ ಮಾಡ್ತಾಯಿದ್ರು. ಅವ್ರಿಗೆ ನನ್ನ ಪೌರಕಾರ್ಮಿಕ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಏನು ನಾವು ಇವತ್ತು ಯಾವುದೇ ಒಂದು ಒಬ್ಬ ಮನುಷ್ಯ ಹುಟ್ಟಬಹುದು ಇಲ್ಲ ಸಾಯ್ಬೋದು, ಪ್ರತಿನಿತ್ಯ ನಮ್ಮ ಪೌರಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ 5:30ಯಿಂದ ಸಂಜೆ 6 ಗಂಟೆವರೆಗೆ 24x7 ಅಂತ ಯಾವುದೇ ಒಂದು ಕಾಯಿಲೆ ಇರುವಂಥ ವ್ಯಕ್ತಿ ಆದರೂ ಅವ್ರನ್ನ ನಾವು ಭೇದ ಭಾವ ಇಲ್ದಿರ ಕೋವಿಡ್ ಟೈಮ್ನಲ್ಲಿ SNR ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಓಡೋದ್ರು ಕೆಲಸ ಮಾಡಿದಿರ ನಾವು ಪೌರಕಾರ್ಮಿಕರು ಹೋಗಿ ಅವರು ಸೇವೆ ಮಾಡಿ ಜನಗಳಿಗೆ ಯಾವುದೇ ಒಂದು ರೋಗ ಬರ್ದಿರೋ ಥರ ಅಂಥ ಕೋವಿಡ್ ಸಮಯದಲ್ಲಿ ಕೂಡ ನನ್ನ ಆತ್ಮೀಯ ಪೌರಕಾರ್ಮಿಕರು ಈ ಜಿಲ್ಲೆಗೆ ಸಾರ್ವಜನಿಕರಿಗೆ ಯಾವುದೇ ಒಂಥರ ರೋಗ ಹರಡ್ದಿರೋ ಥರ ಸೇವೆ ಮಾಡಿ ರಾತ್ರಿ ಹಗಲು ಅವರು ಶ್ರಮ ಪಟ್ಟಿದ್ದಾರೆ. ಏನಿವತ್ತು ನಮ್ಮ ಪೌರಕಾರ್ಮಿಕರು ಈ ಜಿಲ್ಲೆಗೋಸ್ಕರ, ಈ ತಾಲೂಕು, ಈ ನಗರಕ್ಕೋಸ್ಕರ ಯಾವುದೇ ಒಂದು ಭೇದ ಭಾವ ಇಲ್ದಿರ, ಜಾತಿ ಭೇದ ಭಾವ ಇಲ್ದಿರ ಪ್ರತಿನಿತ್ಯ ಕಸ ತೆಗೆಯುವಂಥದ್ದಾಗಿರ್ಬೋದು, ಮಲಮೂತ್ರ ತೆಗೆಯುವಂಥದ್ದಾಗಿರ್ಬೋದು, ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿರು ರಾತ್ರಿ ಹಗಲು ದುಡಿತಾ ಇದ್ದಾರೆ. ಅದರಿಂದ ನಮ್ಮ ಇವತ್ತು ಏನು ನಿವೃತ್ತಿ ಹೊಂದಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ವ್ಯವಸ್ಥಾಪಕರಾದ ರಾಜೇಶ್ವರಿ ಮೇಡಮ್ ಅವರ ಜೊತೆಯಲ್ಲೇ ಬೀಳ್ಕೊಡುಗೆ ತಗೊತಾ ಇದ್ದಾರೆ. ಅದು ಇನ್ನೂ ತುಂಬ ಸಂತೋಷವಾದ ವಿಚಾರ. ಅದು ತುಂಬ ಸಂತೋಷವಾದ ವಿಚಾರ. ಯಾಕಂದರೆ ನಮ್ಮಲ್ಲಿ ದಯವಿಟ್ಟು ಒಂದು ಕೇಳ್ಕೊತೀನಿ, ಇನ್ನು ಮುಂದೆ ಇದೇ ಥರ ಇರಬೇಕು, ನಮ್ಮಲ್ಲಿ ಭೇದ ಭಾವ ಇರಬಾರ್ದು. ಒಳ್ಳೆಯ ಸಮಾರಂಭ ಮಾಡಿದ್ದೀರಾ, ಇದೇ ಥರ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಏನು ಇವತ್ತು ನಮ್ಮ ಆತ್ಮೀಯ ಅಕ್ಕ ತಂಗಿರ ಅಣ್ಣ ತಮ್ಮಂದರು 20ರಿಂದ 40 ವರ್ಷ ಈ ನಗರದಲ್ಲಿ, ಈ ನಗರಸಭೆಗೆ ಸೇವೆ ಸಲ್ಲಿಸಿ ಏನು ಇವತ್ತು ಅವರು ನಿವೃತ್ತಿ ಹೊಂದಿದ್ದಾರೆ, ಅವ್ರನ್ನ ಗುರುತಿಸಿ ನಮ್ಮ ನಗರಸಭೆ ಆಡಳಿತದಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಸನ್ಮಾನಕ್ಕೆ ನಮ್ಮನ್ನೆಲ್ಲರನ್ನು ಕರೆಸಿ ಈ 1-2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊತ ನನ್ನ ನಗರಸಭೆ ಆಡಳಿತಕ್ಕೂ ನನ್ನ ಅಣ್ಣ ತಮ್ಮಂದರಿಗೂ ಇಲ್ಲಿ ಸೇರಿರೋ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.